ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ನವೆಂಬರ್ 29ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ನೇರವಾಗಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಭಾಗ್ಯದ ಸಂಖ್ಯೆ, ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳಿಂದ ಹೇಗೆ ನೀವು ಹೊರಗಡೆ ಬರಬೇಕು, ಜೀವನದಲ್ಲಿ ಸಕ್ಸಸ್ ಅನ್ನೋಂಥದ್ದನ್ನ ಹೇಗೆ ಕಾಣಬೇಕು, ಪ್ರತಿಯೊಂದು ವಿಚಾರಗಳನ್ನ ಕೂಡ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ವಿಷ್ಣುದತ್ತ ಗುರೂಜಿಯವರು. ಇನ್ನು ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸೊ ಮನಿ ಮ್ಯಾಗ್ನೆಟ್ ಬಗ್ಗೆ ಹೇಳ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ಕೂಡ ಈ ವಿಚಾರ ಬಹಳನೇ ಇಷ್ಟ ಆಗ್ತದೆ. ನಮ್ಮ ನಕ್ಷತ್ರ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಇನ್ನು ಇವತ್ತು ಪೂರ್ವ ಪಾಲ್ಗುನಿ ಅಥವಾ ಪುಬ್ಬ ನಕ್ಷತ್ರದ ಕುರಿತಾಗಿ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಇವರ ಒಂದು ಮನಿ ಮ್ಯಾಗ್ನೆಟ್ ಅಟ್ರಾಕ್ಷನ್ ಯಾವ ರೀತಿ ಮಾಡಬೇಕಾಗತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಪುಬ್ಬ ನಕ್ಷತ್ರದವರು ಸಣ್ಣ ವಯಸ್ಸಲ್ಲಿ ಬಹಳ ನಿದ್ದೆ ಮಾಡ್ತಿರ್ತಾರೆ. ಬಹುಶಃ ಒಂದು ಹಂತಕ್ಕೆ ಬರೋ ತನಕ ಈ ಹಾಸಿಗೆ ಮೇಲೆ ಅವರು ಏನು ಈ ಬಿಟ್ಟು ಬರಬೇಕಾದ್ರೆ ಬಹಳ ಕಷ್ಟ. ಈಗಲೂ ಕೆಲವೊಬ್ಬರಿಗೆ ಅದು ಇರುತ್ತೆ. ಹಾಸಿಗೆ ಹೋದ್ರೆ ಮರ್ತೋಗ್ತಾರೆ, ಹಾಸಿಗೆ ಹೋದರೆ ಮರೆತು ಬಿಡ್ತಾರೆ. ಬಹಳ ಬುದ್ಧಿವಂತರು. ಆಮೇಲೆ ಕ್ರಿಯಾಶೀಲರಾಗಿರ್ಲಿಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಬುದ್ಧಿವಂತರ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಬುದ್ಧಿವಂತಿಕೆ ನಡ್ಕೊಳ್ತಾರೆ, ಕಮಾಂಡಿಂಗ್ ಆಗಿರ್ತಾರೆ. ಅದು ಒಂದೊಂದು ಸಲ ಹಾಗೆ ಮಾಡ್ತಾರೆ ಅಂತಂದ್ರೆ ಎಂತಹ ಅಂದರೆ, ನಾಳೆ ಬೆಳಗ್ಗೆ ತುಂಬ ಇಂಪಾರ್ಟೆಂಟ್ ದಿನ, ಎಕ್ಸಾಮ್, 1 ತಾಸು ಲೇಟ್ ಆಗ್ತಾರೆ, ಏನು ಮಾಡಬೇಕು? ಹೀಗೆ ಬಹುಶಃ ಆಗೋ ಸಾಧ್ಯತೆ ಇರುತ್ತೆ ಇವರಿಗೆ. ಏನಂತಂದರೆ, ಈ ಹಾಸಿಗೆಯ ಮುಂಭಾಗದ ಕಾಲುಗಳ ಚಿಹ್ನೆನೇ ಇವರದ್ದು. ಇನ್ನು ಇವರನ್ನು ಆಳತಕ್ಕಂತಹ ಒಂದು ಗ್ರಹ ಅಂದರೆ ಶುಕ್ರ. ಇನ್ನು ಇವರಿಗೆ ಪ್ರಾಣಿ ಅಂತಂದರೆ ಇಲಿ, ಅದರಲ್ಲೂ ಗಂಡು ಇಲಿ, ಹೆಣ್ಣು ಇಲಿ ಎಲ್ಲ ಹೇಳ್ತಾರೆ. ಅಂತಹ ಗಂಡು ಇಲಿ ಏನು ಅಂತಂದರೆ ಮೂಷಿಕ. ಬಹುಶಃ ಇವರು ಮನೆ ಆಗಿರಬಹುದು, ಮನೆಯ ಅಕ್ಕಪಕ್ಕ ಆಗಿರಬಹುದು. ವಾರದಲ್ಲಿ 1-2 ಸಲ ಕಾಣಿಸುತ್ತೆ ಇವರಿಗೆ, ಸಾಮಾನ್ಯವಾಗಿ ಕಾಣಿಸುತ್ತೆ. ಅಂದರೆ ಈ ನಕ್ಷತ್ರದವ್ರಿಗೆ ಇಲಿ ಕಾಣಿಸುತ್ತೆ. ಅದು ಏನಾದರೂ ಅವರು ಲೇಜಿ ಆಗಿದ್ದು, ಸುಮ್ಮನೆ ನಾನು ಏನೂ ಮಾಡೋಕ್ಕೆ ಆಗ್ತಾ ಇಲ್ವಲ್ಲ ಅಂತ ಪೇಚಾಟ ಮಾಡ್ಕೊಂಡು ನೆಗೆಟಿವ್ನೇ ಥಿಂಕ್ ಮಾಡ್ತಿದ್ದಾಗ ಹೆಚ್ಚು ಕಾಣಿಸುತ್ತೆ. ತುಂಬ ನೀವು ಪಾಸಿಟಿವ್ ಥಿಂಕ್ ಮಾಡಿ ಎಲ್ಲೋ ಒಂದು ಕಡೆ ಮೇಲೆ ಅಪಾರ್ಟ್ಮೆಂಟ್ ಮಾಡಿಕೊಂಡ್ರೆ ಆ ಎಲ್ರಿಗೂ ಅಂತಲ್ಲ, ಕೆಲವರಿಗೆ ಇದು ಎದ್ದು ಕಾಣ್ತಾನೆ ಇರುತ್ತೆ. ಇನ್ನು ಒಂದು ಹಂತವನ್ನು ನೀನು ಲೇಜಿಯಿಂದ ಈಸಿಯಾಗಿ ಹೊರಟಿದ್ಯಾ ಅಂತಂದರೆ ಅದ್ಭುತವಾಗಿರ್ತಕ್ಕ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಏನು ಇವರಿಗೆ ನೇರವಾಗಿ ಹಣವನ್ನು ಆಕರ್ಷಣೆ ಮಾಡಿಕೊಡ್ತಕ್ಕಂತಹ ಸ್ವಭಾವ ಗುಣ ಹೇಗೆ ಅಂತಂದರೆ, ಒಂದು ಈ ಶುಕ್ರನಿಗೆ ಸಂಬಂಧಪಡ್ತಕ್ಕಂತಹದ್ದು ಏನು ಬರುತ್ತೆ ಅಂತಂದರೆ, ಈ ಬೆಳ್ಳಿಯ ತಟ್ಟೆಯಲ್ಲಿ ಆಕರ್ಷಣೆ ಮಾಡತಕ್ಕಂಥದ್ದು ಏನು, ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಾದರೂ ಒಂದು ವಿಶೇಷತೆಯನ್ನು ಇದೆ ಅನ್ನೋದಾದರೆ, ಪ್ರತಿನಿತ್ಯ ನೀವು ಇಲಿ ಚಿತ್ರವನ್ನು ಬರೆದುಬಿಟ್ಟು ಹೋಗಬೇಕಂತೆ. ಯಾವುದರ ಮೇಲೆ? ಬೆಳ್ಳಿ ತಟ್ಟೆಯಲ್ಲಿ ಸಕ್ಕರೆ ಹಾಕುವಂಥದ್ದು, ಆ ಸಕ್ಕರೆ ಮೇಲೆ ಇಲಿ ಚಿತ್ರವನ್ನು ಬರೆದು ಬಿಟ್ಟು ಹೋಗುವಂಥದ್ದು. ಅಥವಾ ಇಲಿ ಚಿತ್ರ ಬರಲಿಲ್ಲ ಅಂತಂದರೆ ಇಲಿ ಅಂತ ಬರೆದು ಬಿಟ್ಟಾದರೂ ಹೋಗುವಂಥದ್ದು. 2 ಕೆಂಪು ಪುಷ್ಪಗಳನ್ನು ರಾತ್ರಿನೇ ಇಡಬೇಕು ಅಂತ ಹೇಳ್ತಾನೆ. ಇವರು ಬರೆಯೋದು ಕೂಡ ರಾತ್ರಿನೇ. ಆಮೇಲೆ ಇದು ಆ 2 ಕೆಂಪು ಪುಷ್ಪಗಳು ಪ್ಲಸ್ ಸಕ್ಕರೆ ತೆಗೆದುಕೊಂಡು ಆ ಪುಷ್ಪಗಳನ್ನು ಬಾಗಿಲಲ್ಲಿ ಈ ಕಡೆ ಒಂದು ಆ ಕಡೆ ಒಂದು ಹಾಕುವಂಥದ್ದು. ಸಕ್ಕರೆಯನ್ನು ಮುಂದೆ ಯಾವುದಾದ್ರೂ ಹೂ ಬಿಡತಕ್ಕಂತಹ, ಕಾಯಿ ಬಿಡತಕ್ಕಂಥ, ಹಣ್ಣು ಬಿಡತಕ್ಕಂಥ ಮರಕ್ಕೆ, ಒಂದು ಉದಾಹರಣೆ ಕೊಡೋದಾದರೆ ಕಲ್ಪವೃಕ್ಷ ಅಂತ ನೀವೇನು ಕರೀತಾರೆ, ತೆಂಗಿನ ಮರದ ಬುಡಕ್ಕೆ ಒಂದಷ್ಟು ಸಕ್ಕರೆಯನ್ನು ಹಾಕಿ ಹೋಗುವಂಥದ್ದು. ಕ್ರಿಮಿಕೀಟಾದಿಗಳು ಅಥವಾ ಅಳಿವೆ ಬಂದು ತಿನ್ನುವಂಥದ್ದು ಏನಾದರೂ ಆಯಿತು ಅಂತಂದರೆ ನೀವು ಹಣವನ್ನು ಅಟ್ರಾಕ್ಟ್ ಮಾಡಿದ ಹಾಗೆಯೇ. ಅಂದರೆ ಇದು ಏನು ನಿಮ್ಮ ಜಾತಕ ಹೇಳ್ತಾನೆ ಅಂತಂದರೆ, ಯಾರಾದರೂ ನಿನ್ನಷ್ಟೇ ನೋವು ಅಥವಾ ನಿನಗಿಂತಲೂ ಕೂಡ ಹಸಿವಿಂದ ಇರತಕ್ಕಂಥವರ ಒಬ್ಬ ಹಸಿವನ್ನು ನೀಗಿಸಿದ್ದೆ ಆದರೆ ಹಣ ಮನೆಗೆ ಬಂದೀತು ಅಂತ, ಹಣ ನಿಮ್ಮ ಮನೆಗೆ ಬಂದೀತು ಅಂತ. ಆದರೆ ಪ್ರತಿನಿತ್ಯವೂ ಕೂಡ ಕೊಬ್ಬರಿ ಎಣ್ಣೆ ಜೊತೆಗೆ ನಿಮ್ಮ ಸಂಬಂಧವಿರಬೇಕು. ನೀವು ತಲೆಗೆ ಹಚ್ಕೊಳ್ತಿರೋ ಅಥವಾ ಕೈಗೆ ಹಚ್ಕೊಳ್ತಿರೋ, ಮುಖಕ್ಕೆ ಹಚ್ಕೊಳ್ತಿರೋ, ಯಾವುದೋ ಒಂದು ಚರ್ಮಕ್ಕೆ ಲೇಪನ ಮಾಡ್ಕೊಳ್ತಿರೋ, ನೀವು ಹಣವನ್ನು ಕೌಂಟ್ ಮಾಡಬೇಕಾದರೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮ್ಮ ಬೆರಳುಗಳಿಗೆ, ಅಂಗುಲಿಗಳಿಗೆ ನೀವು ಎಣ್ಣೆಯನ್ನು ಲೇಪನ ಮಾಡಿಕೊಳ್ತಾ ಹಣವನ್ನೇ ಕೌಂಟ್ ಮಾಡತಕ್ಕ ಸ್ವಲ್ಪ ಮಟ್ಟಿಗೆ ಮಾಡಿಕೊಳ್ತಾ, ಇನ್ನು ಪೂರ್ತಿ ಆ ನೋಟೆಲ್ಲ ಎಣ್ಣೆ ಆಗೋ ಥರ ಬೇಡ, ಚಿಕ್ಕದಾಗಿ ಎಣ್ಣೆಯನ್ನು ಲೇಪನ ಮಾಡಿಕೊಳ್ತಾ ಹಣವನ್ನು ಲೆಕ್ಕಾಚಾರ ಮಾಡ್ತಕ್ಕಂಥದ್ದು. ಹೋಗಬೇಕಾದ್ರೆ ಸಕ್ಕರೆ ಗಿಡಗಳಿಗೆ ಹಾಕಿ ಹೋಗ್ತೀರಂತಂದರೆ ಹಣ ನಿಮ್ಮನ್ನು ಹುಡುಕಿ ಬರಲಿಕ್ಕೆ ಸಾಧ್ಯವಿರುತ್ತೆ. ಪ್ರೀತಿಯ ಬಂಧುಗಳೇ, ಖಂಡಿತ ಗುರುಗಳೇ, ಪುಬ್ಬ ನಕ್ಷತ್ರದವ್ರಿಗೆ ಹಣ ಹುಡ್ಕೊಂಡು ಬರಬೇಕು ಅಂತಂದರೆ ಅವ್ರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ.
ಇನ್ನು ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ಇದರಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಯಾವುದೇ ರೀತಿಯಾಗಿರುವಂಥ ಆರೋಗ್ಯದ ಸಮಸ್ಯೆಗಳು, ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಅಶಾಂತಿಯ ವಾತಾವರಣ, ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗ್ತಾ ಇರಬಹುದು, ಈ ಎಲ್ಲ ಒಂದು ತೊಂದರೆಗಳಿಂದ ನೀವು ಅತಿ ಶೀಘ್ರವಾಗಿ ಹೊರಗಡೆ ಬರೋದಕ್ಕೆ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.